ಸೋಮೇಶ್ವರ ಇಂದು ನನ್ನ ಪತಿ ದೇವರು ಗ್ರಾಮ ಪಂಚಾಯಿತಿಯಲ್ಲಿ ಆ ದೇವೇಗೌಡನನ್ನು ಸೋಲಿಸಿ ಆ ಪಂಚಾಯಿತಿಯಲ್ಲಿ ಗೆದ್ದುಕೊಂಡು ಬಂದಿದ್ದಾರೆ ಅಂದಾಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಮಕ್ಕಳು ಇಲ್ಲ ಅಂತ ಕೊರಗೋ ಸಮಯದಲ್ಲಿ ಆ ದೇವರು ನನ್ನ ಹೊಟ್ಟೆಯಲ್ಲಿ ಒಂದು ಗಂಡ ಜನ್ಮವನ್ನೇ ಕೊಟ್ಟಿದ್ದಾರೆ. ಅಂದಾಗ 5 ತಿಂಗಳಿರುವ ನನ್ನ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗದಾಗಿ ಕಾಪಾಡು ಹೊಣೆ ನಿನ್ನೆ ಕೊಡುತ್ತೆ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲೇಬೇಕು. ಅದು ಅಲ್ಲದೆ
ಇಂದು ಗ್ರಾಮ ಪಂಚಾಯತಿನಲ್ಲಿ ಗೆದ್ದುಕೊಂಡು ಬಂದವರು ನನ್ನ ಪತಿದೇವರು ಬೇಗ ಮನೆಗೆ ಬರಬೇಕು, ಇನ್ನೂ ಬಂದಿಲ್ಲ. ಮಾಡಿದ್ರೆ ಏನೋ ಹಾಗೆ ನನ್ನ ಪತಿದೇವರು ಬಂದೇ ಬಿಟ್ಟು. ಸಾವಿತ್ರಿ, ಏನು ಮಾಡುತ್ತಿರ್ವಿಯಾ? ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ನೀವು ಇಂದು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದುಕೊಂಡು ಬಂದಿದ್ರಲ್ಲ, ನನ್ನ ಮನಸ್ಸಿಗೆ ಮಾತ್ರ ತುಂಬಾ ಸಂತೋಷ ಆಗ್ತಾ ಇದೆ. ಹೌದು ಸಾವಿತ್ರಿ, ನನಗೂ ಕೂಡ ತುಂಬಾ ಸಂತೋಷವಾಗ್ತಾ ಇದೆ. ಆ ಶ್ರೀಮಂತ ದೇವೇಗೌಡನಿಗೆ ಸೋಲಿಸಿದಕ್ಕೆ ಅವನಿಗೆ ತಕ್ಕ ಪಾಠ ಕಲಿಸಿದಂತಾಯಿತು. ಆ ದೇವೇಗೌಡ ಹಾರು ಹೋಗಲಿತ್ತಿನಲ್ಲೇ ಮತದಾರರಿಗೆ ಹೆಂಡ ಹೊಂಡ ಕೈ ತುಂಬ ಹಣವನ್ನು ಕೊಟ್ಟು ಎಲ್ಲ ಮತವನ್ನು ಕೊಂಡುಕೊಂಡಿದ್ದ. ಆದರೆ ನನ್ನ ಗ್ರಾಮದ ಜನರು ಹಾಗೆ ಮಾಡಲಿಲ್ಲ. ಅವನು ಕೊಟ್ಟಿದ್ದನ್ನೆಲ್ಲ ಸ್ವೀಕಾರ ಮಾಡಿ ಅವನಿಗೆ ಕೊಡೋ ಮತವನ್ನು ನನ್ನನ್ನು ಕೊಟ್ಟು ಇಂದು ವಿಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಜನ ಸೇವೆ ಜನಾರ್ದನ ಸೇವೆ ಅನ್ನೋ ಹಾಗೆ ಜನರ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈಗಿನಲ್ಲಿ ಎಲ್ಲರ ಆಸೆ ಬಂದು ತಮ್ಮ ತಮ್ಮ ಉಪಯೋಗಕ್ಕೋಸ್ಕರವಾಗಿ ಕಾರು ಬಂಗ್ಲೆಯನ್ನು ತೆಗೆದುಕೊಂಡು ಹಾಗೆ ಮೆರಿತಾ ಇದ್ದಾರೆ. ಹೌದು ಸಾವಿತ್ರಿ, ನೀನಾಡುವ ಮಾತು ಕಟು ಸತ್ಯ. ಗ್ರಾಮದ ಜನರು ಗ್ರಾಮ ಪಂಚಾಯತಿಗೆ ಹೋಗಿ ಕೆಲಸ ಕೇಳಿದರೆ ಹಿಂದಿನ ರಾಜಕಾರಣಿಗಳು ನಿನ್ನ ಸರ್ಕಾರದಿಂದ ಹಣ ಬಂದಿಲ್ಲ, ಬಂದ ಮೇಲೆ ಮಾಡಿಸಿದ್ರಾಯ್ತಂದು ಸುಳ್ಳು ಹೇಳಿ ಬಡರ ಜನರ ಬಾಯಿಯ ಮುಚ್ಚು ಹಾಗೆ ಮಾಡುತ್ತಾರೆ. ಆದರೆ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣವಿದ್ದರೂ ಕೂಡ ಯಾವುದೇ ಕೆಲಸ ಮಾಡದೆ ತಮ್ಮ ಅವಧಿಯನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಾರೆ. ಆದ್ರೆ ನೀವು ಮಾತ್ರ ಇನ್ನು ಮುಂದೆ ಆ ರೀತಿ ಮಾಡ್ಲೇಬಾರ್ದು. ನೋಡಿ, ಸರ್ಕಾರದಿಂದ ಎಷ್ಟೇ ಆಟ ಬಂದ್ರು ಕೂಡ ನೀವು ಮಾತ್ರ ಜನರ ಸೇವೆಗಾಗಿ ಖರ್ಚು ಮಾಡಬೇಕು, ಆಯ್ತೇನ್ರಿ? ಸಾವಿತ್ರಿ, ನನ್ನ ಗ್ರಾಮದ ಜನರು ಪ್ರೀತಿ ವಿಶ್ವಾಸದಿಂದ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟಿದ್ದಕ್ಕೆ ಶ್ರದ್ಧೆ ನಿಷ್ಠೆಯಿಂದ ಜನಸೇವೆ ಸಾಯುವವರೆಗೂ ಮಾಡುತ್ತೇನೆ. ಹಾಗೆ ಆಗಲ್ರಿ. ನೋಡಿ, ನೀವು ಮಾತ್ರ ಆ ಸೋಮೇಶ್ವರ ಮಾತ್ರ ಖಂಡಿತಗೂ ನಮ್ಮನ್ನು ಕಾಪಾಡ್ತಾರಂತ ನಂಬಿಕೆ ನನಗಿದೆ ರೀ. ಸಾವಿತ್ರಿ, ಈ ಸಂತೋಷದ ಸಮಯದಲ್ಲಿ ನಮ್ಮ ತಾಂಡಾದ ಆರಾಧ್ಯ ದೈವಾದ ಶ್ರೀ ಬಸವೇಶ್ವರ ಹಾಗೂ ಸೋಮಲಿಂಗಾರ್ಜನವರಿಗೆ ಹಾಲಿನ ಅಭಿಷೇಕ ಮಾಡಿಸೋಣ, ಏನಂತೀಯ? ರೀ ನೋಡಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ, ನಡೀರಿ ಹೀಗೆ ಹೋಗಿ ಬರೋಣ. ಸಾವಿತ್ರಿ, ಎಲ್ಲಿಯ ನಮ್ಮ ಮಗ, ಈ ಮನೆಯ ವಂಶೋದ್ಧಾರಕ, ಅವನ ನಗುವಿನ ಮುಖ, ಅವನ ಆಡುವ ತುಂಟಾಟ ನೋಡಿ ಬಹಳ ಸಮಯವಾಯಿತು. ಒಳಗಡೆ ಮಲ್ಕೊಂಡಿದ್ದಾನೆ, ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ನಿಲ್ಲು ಸಾವಿತ್ರಿ, ಕರೆದುಕೊಂಡು ಬರುವಂತೆ. ಈ ಸಂತೋಷದ ಸಮಯದಲ್ಲಿ ನಿನ್ನ ಕೆಂಪಾದ ತುಟಿಗಳಿಂದ ಈ ನನ್ನ ಗಲ್ಲಕ್ಕೆ ಮತ್ತು ಸಿಹಿ ಮುತ್ತನ್ನು ಕೊಟ್ಟು ಒಂದು ಹಾಡಬಾರದೆ? ಆಯ್ತು.
ಕರೆದುಕೊಂಡು ಬಾ ಹೋಗಿ. ಆಯ್ತು ರೀ, ಈಗಲೇ ನಮ್ಮ ಮಗಳು ಕರ್ಕೊಂಡು ಬರ್ತೀನಿ. ಸರ್ವನಾಶ. ಒಂದು ಸರ್ಪ ತನ್ನ ಸೇರನ್ನು ತಿರ್ಸ್ಕೊಳ್ಳಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಈ ದೇವೇಗೌಡ ಹಾಗಲ್ಲ. ಒಂದೇ ಒಂದು ಕ್ಷಣದಲ್ಲಿ ತನ್ನ ಸೇರನ್ನು ತೀರಿಸಿಕೊಳ್ಳುವ ಚತುರ ಈ ದೇವೇಗೌಡ. ಸಿದ್ದಪ್ಪ, ಸಿದ್ದಪ್ಪ, ಇವತ್ತು ಬೇಕೋ ತುಂಬಾ ಸಂತೋಷವಾಗಿದೆಯಲ್ಲ? ಓಹೋ, ದೇವೇಗೌಡರು ಏನು ಗೊತ್ತಿಲ್ಲದ ಹಾಗೆ ಕೇಳ್ತಾ ಇದ್ದೀರಲ್ಲ? ಗೊತ್ತಿದ್ದು ಕೇಳುವ ಸ್ವಭಾವ ಈ ದೇವೇಗೌಡನ ರಕ್ತದಲ್ಲಿಯೇ ಬಂದಿದೆ. ಸಿದ್ದಪ್ಪ, ನನ್ನನ್ನು ಸೋಲಿಸಿ ನೀವು ಇಲೆಕ್ಷನ್ ನಲ್ಲಿ ಗೆದ್ದಿದೆಯಾ ಮಗನೇ? ದೇವೇಗೌಡ್ರೆ, ಗ್ರಾಮದ ಜನರು ನನ್ನ ಪಂಚಾಯಿತಿಯ ಚೇರ್ಮನ್ ಆಗಿ ಮಾಡಿದ್ದಾರೆ. ನಾ ಹಾಕಿದೆ ಎಂದಲು ಕಾಸಿಗೆ ಈ ಬಡಭಿಕಾರಿ ಜನರು ನನ್ನನ್ನು ಮತ ಹಾಕಿ ಜೈ ಗಳಿಸ್ತಾರೆ ಅಂದುಕೊಂಡೆ, ಆದರೆ ಹಾಗಾಗಲಿಲ್ಲ. ಈ ಜನರಿಗೆ ದುಡ್ಡು ಕೊಟ್ಟರೆ ತನ್ನ ಕಟ್ಟಿಕೊಂಡ ಹೆಂಡತಿಯನ್ನೇ ಮತ್ತೊಬ್ಬರ ಜೊತೆ ಮಲಗಿಸಿಕೊಳ್ಳುತ್ತಿರುವಾಗ ಈ ಬಡಭಿಕಾರಿ ಜನರನ್ನು ನಂಬಬಾರದು. ಸಿದ್ದಪ್ಪ, ನನ್ನನ್ನು ಸೋಲಿಸಿ ನೀನು ಇಲೆಕ್ಷನ್ ನಲ್ಲಿ ಗೆದ್ದಿದೆಯಾ ಮಗನೇ? ಇಲ್ಲಿವರೆಗೂ ಈ ದೇವೇಗೌಡರ ಎದುರು ಯಾರು ಗೆದ್ದಿಲ್ಲ. ನೀನು ಗೆದ್ದಿದ್ಯಾ ಅಂದ ಮೇಲೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇಲೆಕ್ಷನ್ ಅನ್ನೋದು ನಿನ್ನಲ್ಲ, ಇದು ಪ್ರಜಾಪ್ರಭುತ್ವ. ಯಾರಾದರೂ ಗೆಲ್ಲಬಹುದು, ಯಾರಾದರೂ ಗೆಲ್ಲಬಹುದು. ಇಲ್ಲ ಸಲ್ಲದನ್ನು ಮಾತನ್ನು ಮೊದಲು ಹೊರಟು ಹೋಗು, ಎಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಸಿದ್ದಪ್ಪ, ನಿನ್ನನ್ನು ಕಳುಹಿಸಲಿಕ್ಕೆ ಬಂದಿದ್ದೇನೆ. ಗೌಡ್ರೆ, ನೀವೇಕು ನಿನ್ನ ಬಂದಿದ್ದಾನಲ್ಲ ಚೀಲ, ಅವನಿಂದಲೂ ಏನು ಕಿತ್ಕೊಳ್ಳಕ್ಕಾಗಲ್ಲ. ಅದನ್ನು ಹೊರಟು ಹೋಗು. ಈ ಕ್ಷಣದೊಳಗೆ ನೀನು ಈ ಊರ್ ಮೆಂಬರ್ ಆಗಿದೆಯಾ ಮಗನೇ? ಇನ್ನು ಕೆಲವೇ ಕ್ಷಣದಲ್ಲಿ
ಆ ಯಮ ಲೋಕಕ್ಕೆ ಮೆಂಬರ್ ಆಗ್ತೀಯ ಮಗನೇ. ಮುಗಿಯಿತು ನಿನ್ನ ಅವಧಿ. ನಿನ್ನ ಗಂಡನನ್ನು ಕೊಲೆ ಮಾಡಿದೆ. ಏನೋ ಪಾಪಿ, ನನ್ನ ಪತಿ ದೇವರನ್ನು ನೀನು ಕೊಂದು ಹಾಕಿದ್ಯಾ ಅಂದ ಮೇಲೆ ಹೀಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀನು ಮತ್ತೆ ಒಳಗಾಗ್ತೀನಿ. ಪೊಲೀಸ್ ಕಂಪ್ಲೇಂಟ್? ಸತಿಪತಿ ಹಾಯಾಗಿ ಸಂಸಾರ ಮಾಡಿ ಆ ಯಮಲೋಕದಲ್ಲಿ ಇವರೇ ಇಲ್ಲ ಅಂದ ಮೇಲೆ ಈ ಮಗು ಹೇಗೆ ಬದುಕಲು ಸಾಧ್ಯ? ಹತ್ತು ಕರೆದ ಸತ್ತು ಹೋಗಲೇ. ಸತ್ತು ಹೋಗುತ್ತದೆ. ಕಾಡಿನಲ್ಲಿ ದೇವಸ್ಥಾನ ಮುಂದೆ ಹಾಕಿದರೆ ಆಯ್ತು, ಮಕ್ಕಳಲ್ಲಿ ನಮಗೆ ಕೊಟ್ಟರೆ ಆಯ್ತು.
ದೇವರು ಖುಷಿಯಲ್ಲಿದ್ದಾಗ ಎಂತೆಂಥವರನ್ನೇ ಸೃಷ್ಟಿ ಮಾಡುತ್ತಾನೆ. ಆದರೆ ದುಃಖದಲ್ಲಿದ್ದಾಗ ಮಾತ್ರ ನನ್ನಂತ ರಾಕ್ಷಸನನ್ನು ಸೃಷ್ಟಿ ಮಾಡುತ್ತಾನೆ. ಸುನಾಮಿ ಯಾವಾಗ್ಲೂ ಒಂದ್ಸತೆ ಬರುತ್ತೆ. ಅದು ಬರುತ್ತೆ ಅಂದ್ರೆ ಒಂದು ಭಯ ಇರುತ್ತೆ, ಹೋದ್ಮೇಲೆ ಅದರದೊಂದು ಹವಾ ಇರುತ್ತೆ. ನಾನ್ ಬರುವವರಿಗೂ ಮಾತ್ರ ಬೇರೆಯವರ ಹವಾ. ಈ ಅಗ್ನಿರಾಜ ಬಂದನೆಂದರೆ ನಂದೇ ಹವಾ. ನಾನು ಯಾರು ಗೊತ್ತೇ? ಈ ಊರಿನಲ್ಲಿರುವ ಅಂದ ಚಂದುಳ್ಳ ಚಲುವರನ್ನು ನಿಮಗೆ ಉದ್ಯೋಗ ಕೊಡಿಸುತ್ತೇನೆ ಎಂದು ಸುಳ್ಳು ಹೇಳಿ ಅವರನ್ನು ನಂಬಿಸಿ ಬೇರೆ ದೇಶಕ್ಕೆ ಕಳಿಸಿ ವೈಶ್ಯಾವಾಟಿಕೆಯಲ್ಲಿ ತೊಡಗಿಸಿ ಕೋಟಿ ಕೋಟಿ ಹಣವನ್ನು ಲಾಭ ಪಡೆಯುವುದು ಈ ಅಗ್ನಿರಾಜನ ಕಾಯಕ. ಅದರಲ್ಲೂ ನನ್ನ ಮನಸ್ಸಿಗೆ ಇಷ್ಟವಾದ ಅಂದ ಚಂದುಳ್ಳ ಚಲುವೆಯರನ್ನು ನನ್ನ ಮಂಚಕ್ಕೆ ಬೀಳುವಂತೆ ಮಾಡಿ ಅವರ ಸುಂದರ ದೇಹವನ್ನು ಸವಿದು ನಂತರ ನರಕಕ್ಕೆ ದಾರಿ ತೋರಿಸುವ ನರ ರಾಕ್ಷಸ. ಈ ಊರಿಗೆ ಅಗರ್ಭ ಶ್ರೀಮಂತನೆಂದು ಮೆರೆಯುತ್ತಿರುವ ಆ ದೇವೇಗೌಡನ ಜೊತೆ ನನ್ನ ಗೆಳೆತನ. ಆ ದೇವೇಗೌಡ ನಡೆಸುತ್ತಿರುವ ಕೋಟಾ ನೋಟಿನ ಫ್ಯಾಕ್ಟರಿ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ನಂತೆ ಕೆಲಸ ಮಾಡುತ್ತಿದ್ದೇನೆ. ಲೇ ದೇವೇಗೌಡ, ನಿನ್ನನ್ನು ಒಂದಿಲ್ಲ ಒಂದು ದಿನ ಎದುರೇಟು ಕೊಟ್ಟ ಯಮಧರ್ಮನಾಗಿ ಯಮಲೋಕವನ್ನು ತೋರಿಸುತ್ತೇನೆ. ಅಂದರೆ ಅಂದರೆ ಈ ಅಗ್ನಿರಾಜನ ಅಗ್ನಿಕುಂಡದಲ್ಲಿ ನಿನ್ನನ್ನು ಸಟ್ಟು ಬೂದಿ ಮಾಡುತ್ತೇನೆ. ನಂತರ ನಿನ್ನ ಗತೆ ಮುಗಿಸಿ ಈ ಸಾಮ್ರಾಜ್ಯಕ್ಕೆ ಈ ಅಗ್ನಿರಾಜನೇ ಅಧಿಪತಿ. ಸೀತಾ ಸೀತಾ, ಆ ಬಸವೇಶ್ವರ ದೇವರಿಗೆ ಪೂಜೆ ಮಾಡು. ಆಯ್ತು ರೀ, ನೀವ್ ಹೇಳ್ದಂಗೆ ಆಗ್ಲಿ.
ಸೀತಾ, ಪೂಜೆ ಎಲ್ಲ ಮುಗಿತು ತಾನೆ? ಹೌದರಿ, ಮುಂಚೆ ಮುಗಿತರಿ. ಯಾಕೆ ಸೀತಾ, ನಿನ್ನ ಕಣ್ಣಲ್ಲಿ ನೀರು ಏನಾಯ್ತು? ರೀ, ಏನಾಯ್ತಂತ ಕೇಳ್ತಾ ಇದ್ರಲ್ಲ. ನಮ್ಮ ಮದುವೆಗೆ 10 ವರ್ಷವಾದ್ರು ನನ್ನ ಮಡಿಲಲ್ಲಿ ಆ ದೇವರ ಒಂದು ಕಂದನನ್ನು ಕೊಡ್ತಾ ಇಲ್ಲ ರೀ. ಆದ್ರೆ ಅದೇ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಸ್ವಾಮಿ, ತುಂಬಾ ಬೇಜಾರಾಗ್ತಾ ಇದೆ. ಸಮಾಧಾನ ಸೀತಾ, ಸಮಾಧಾನ. ಮಕ್ಕಳು ಕೊಡುವ ಇಚ್ಛೆ ಆ ದೇವರಲ್ಲಿದ್ದರೆ ಖಂಡಿತ ನಮಗೆ ಕೊಟ್ಟೇ ಕೊಡುತ್ತಾನೆ. ರೀ, ಏನ್ ಹೇಳ್ತಾ ಇದ್ದ ನೀವು? ಯಾಕೆಂದ್ರೆ ಮಗುಗೋಸ್ಕರವಾಗಿ ಅಕ್ಕ ಪಕ್ಕದ ಮಡಿಯಲ್ಲಿ ಹೋಗಿ ಆ ಮಗುವಿನ ಶಬ್ದ ಕೇಳಿದ್ರೆ ನನ್ನ ಕರುಗಳೇ ಕತ್ತರಿಸಿ ಬಂದಂತಾಗ್ತಾ ಇದೆ. ಆ ಮಗುವನ್ನೇ ಎತ್ತ ಹಾಡಿಸ್ಬೇಕಂತ ನಮಗೆ ಆಸೆ ಆಗುತ್ತೆ. ಆದ್ರೆ ನಾನು ಬಂಜೆ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ನನ್ನ ಕೈಯಲ್ಲಿ ಮಗುವನ್ನೇ ಕೊಡುತ್ತಿಲ್ಲ ರೀ. ಒಂದು ಹೆಣ್ಣಿನ ಮನಸ್ಸನ್ನು ಒಂದು ಹೆಣ್ಣು ಏಕೆ ಅರ್ಥ ಮಾಡ್ಕೊಳ್ಳುತ್ತಿಲ್ಲ ರೀ, ಏಕೆ ಅರ್ಥ ಮಾಡ್ಕೊಳ್ಳುತ್ತಿಲ್ಲ? ಸೀತಾ, ಈ ಜಗತ್ತು ಒಂದು ವಿಸ್ಮಯ. ಮೇಲೆ ಕುಳಿತು ಆ ದೇವರು ನಮ್ಮನ್ನು ಪರೀಕ್ಷೆ ಮಾಡುತ್ತಾನೆ. ಅವನ ಪ್ರಕಾರ ನಾವು ಒಳ್ಳೆ ಕೆಲಸ ಮಾಡಿದರೆ ಬಯಸಿದೆಲ್ಲ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತದೆ. ಕ್ಷಮಿಸಿ ಸ್ವಾಮಿ, ಆದ್ರೆ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಎಲ್ಲರಿಗೂ ನಾವು ಒಳ್ಳೆಯದನ್ನೇ ಬಯಸಿದೀವಿ ಅಂದಾಗ ಆ ದೇವರು ಮಾತ್ರ ನಮ್ಮ ಬಾಳಿಗೆ ಯಾಕೆ ಮುಳ್ಳು ಹಚ್ಚಿದ್ದೀರಿ? ಸೀತಾ, ಈ ಬಂಜೆ ಎಂಬ ಪಟ್ಟ ಕಟ್ಟಿ ಜನರಿಗೆ ಒಂದು ದಿವಸ ಆದ್ರೂ ಒಂದು ದಿನ ಈ ದೇವರು ಬಾಯಿ ಮುಚ್ಚುವಂಗೆ ಮಾಡ್ತಾನೆ, ಬಾಯಿ ಮುಚ್ಚುವಂಗೆ ಮಾಡ್ತಾನೆ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ನೋಡಿ, ಬಂಜೆ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೇನೆ. ಆದ್ರೆ ಆ ದೇವರು ನನ್ನ ಕಣ್ಣು ಮುಂದೆ ಇದ್ರು, ಆದ್ರೆ ನಿಮ್ಮನ್ನೇ ಪೂಜಿಸ್ಬೇಕನ್ನೋದೇ ನನ್ನ ಆಸೆ ಆಗಿದೆ. ಸೀತಾ, ಇಲ್ಲಿವರೆಗೂ ನನಗೆ ಏನು ಕೇಳಿದವರಲ್ಲ, ಅದು ಏನಂತ ಕೇಳು, ನಾನು ಕೊಡುತ್ತೇನೆ. ನೋಡಿ, ನನ್ನ ಹೊಟ್ಟೆಯಲ್ಲಿ ನಿಂತು ಆ ದೇವರು ಮಗು ಕೊಡ್ಲಿಲ್ಲ. ಅದಕ್ಕೆ ನೀವು ಇನ್ನೊಂದು ಮದುವೆ ಆದ್ರೆ ಖಂಡಿತವಾಗಿ ಆ ದೇವರು ನಿಮಗೆ ಮಗುವಿನ ಭಾಗ್ಯನ ಕೊಟ್ಟೇ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೀವು ಇನ್ನೊಂದು ಮದುವೆ ಆಗ್ಲೇಬೇಕು ಸ್ವಾಮಿ. ಸೀತಾ, ಏನು ಹೇಳುತ್ತಿರುವೆ ನೀನು? ಹೌದರಿ, ನೀವು ಮಾತ್ರ ಇನ್ನೊಂದು ಮದುವೆ ಆಗಿ ಆ ಮಗುವನ್ನ ಎತ್ತ ಮಾಡಿಸುವಂತ ಭಾಗ್ಯ ನಿಮಗೆ ಬರ್ಲೇಬೇಕು ಸ್ವಾಮಿ, ಬರ್ಲೇಬೇಕು. ನೀ ಹೇಳುದು ಮಾತು ನಿಜ ಇದೆ. ಆದ್ರೆ ನಾನು ಇನ್ನೊಂದು ಮದುವೆ ಆದರೆ ಅವಾಗೂ ಕೂಡ ಮಕ್ಕಳಾಗದಿದ್ರೆ ನೀ ಬಯಸುದು ಮಕ್ಕಳು ಸಿಗುದಿಲ್ಲ, ನಾನು ಸಂಪೂರ್ಣ ಸಿಗುದಿಲ್ಲ. ಅಯ್ಯೋ ಶಿವ ಶಿವ, ಆ ದೇವರು ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೇನೆ ರೀ? ನಾನು ಬೇಡಿದ್ದನ್ನ ಆ ದೇವರನ್ನ ಬಾಳಿನಲ್ಲಿ ಏಕೆ ಕರುಣಿಸ್ತಾ ಇಲ್ಲ ರೀ? ಸೀತಾ, ಅಳಬೇಡ, ಬಾ ಮನೆಗೆ ಹೋಗೋಣ. ಆಯ್ತು ರೀ. ಸೀತಾ, ಯಾವುದೋ ಒಂದು ಮಗು ಅಂತ ಇದೆಯಲ್ಲ? ಹೌದ್ರಿ, ಆ ದೇವಸ್ಥಾನದಲ್ಲಿ ಯಾವುದೋ ಒಂದು ಮಗುವಿನ ಅರುಳಿನ ಶಬ್ದ ಕೇಳ್ತಾ ಇದ್ದೇನೆ. ಬನ್ರಿ ನೋಡೋಣ. ಆ ಮಗು ಯಾರು ಇರಬಹುದು? ಆ ಮಗುವನ್ನು ತಂದೆ ತಾಯಿ ಯಾರೇ ಇರಬಹುದೇ? ಸ್ವಾಮಿ ನೋಡ್ರಿ, ಇಲ್ಲಿ ಮಗು ಎಷ್ಟೊಂದು ಸುಂದರವಾಗಿತ್ತು. ನನಗಂತೂ ಆ ದೇವರ ಮಕ್ಕಳು ಕರುಣಿಸಲಿಲ್ಲ. ಅದಕ್ಕೆ ಇದೇ ಮಗುವನ್ನೇ ನಮ್ಮ ಕರುಣಿಸಿದನಂತ ತಿಳ್ಕೊಂಡು ಇದೇ ಮಗುವನ್ನು ನಾವು ಸಾಕಿ ಬೆಳೆಸೋಣ ರೀ, ಸಾಕಿ ಬೆಳೆಸೋಣ. ಹೌದು ಸೀತಾ, ಕಡೆಗೂ ಆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಈ ಮಗುವನ್ನು ನಾವೇ ಸಾಕೋಣ. ಬಡವರ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರಿಗೆ ಸೇಡಿನ ಸರಿಪವಾಗಿ ಪರಶುರಾಮ ಅಂತೇಳಿ ನಾವು ಬೆಳೆಸೋಣ. ನೀವು ಹೇಳಿದಾಗೆ ಈ ಮಗುವಿನ ಹೆಸರನ್ನು ಪರಶುರಾಮ ಅಂತ ನಾಮಕರಣ ಮಾಡಲೇಬೇಕು. ಹೌದು ಕಡೆ, ಪರಶುರಾಮ ಅಂತೇಳಿ ಹೆಸರಿಡೋಣ. ಚರಿತ್ರೆಯಲ್ಲಿ ಜಮದಗ್ನಿ ಮಗ ಕೈಯಲ್ಲಿ ಕೊಡಲಿ ಹಿಡಿದು ಪರಶುರಾಮನಾದ. ಆದರೆ ಈ ಕಲಿಯುಗದಲ್ಲಿ
ಷಂಡರಿಗೆ ಬಂಡಲಾಗಿ ಶಿವಸೊಪ್ಪನಾಗಿ ಸಿಡಿದ ಶಿವನ ಸೊಪ್ಪನಾಗಿ ನಾವು ಬೆಳೆಸೋಣ. ಆಯ್ತು ರೀ, ನೀವ್ ಹೇಳಿದಾಗೆ ಹಾಗೆ ಮಾಡೋಣ. ನಡೀರಿ ಹೋಗೋಣ.